ಅವಕಾಶಕ್ಕಾಗಿ ಧನ್ಯವಾದಗಳು. ಮಾಸ್ಟರ್ಸ್, ನಾನು 2022ಕ್ಕೆ ಧ್ಯಾನಕ್ಕೆ ಬಂದೆ. ಇದೇ ಆಗಸ್ಟ್ 28 3 ವರ್ಷಗಳು ಕಂಪ್ಲೀಟ್ ಆಗಿ 4ನೇ ವರ್ಷಕ್ಕೆ ನಾನು ಕಾಲಿಟ್ಟಿದ್ದೇನೆ. ಧ್ಯಾನದಿಂದ ನಾನು ತುಂಬಾನೇ ಪಡೆದುಕೊಂಡಿದ್ದೇನೆ ಅಂತ ಹೇಳಕ್ಕೆ ನನಗೆ ತುಂಬಾನೇ ಖುಷಿ ಆಗುತ್ತೆ. ನನಗೆ ಚಿಕ್ಕಮ್ಮನ ಕಡೆಯಿಂದ ನನಗೆ ಧ್ಯಾನ ಪರಿಚಯ ಆಯ್ತು. ಅವ್ರು ಮತ್ತೆ ಮಹತಾರ್ ಫೌಂಡೇಶನ್ ಸಹ ಅವ್ರ ಕಡೆಯಿಂದನೇ ನನಗೆ ಪರಿಚಯ ಆಯ್ತು. ಅದೇ ರೀತಿ ಅಕ್ಟೋಬರ್ ಅಲ್ಲಿ ನಾನು ಮಹತಾರ್ ಫೌಂಡೇಶನ್ ವೇದಿಕೆಗೆ ನನ್ನನ್ನ ಸಮಗ್ರ ಸ್ವಾಸ್ಥ್ಯ ಹಬ್ಬ ಅಂತ ನಡೀತು. ಅಲ್ಲಿ ನಮ್ಮ ಅತ್ತೆಯವರು, ನಾನು, ನಮ್ಮ ಚಿಕ್ಕಮ್ಮ ಹೋಗಿದ್ವಿ. ಅಲ್ಲಿ ಒಬ್ರು ಸ್ವಾಮೂತ್ರದ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆಯನ್ನು ಕೊಟ್ರು, ನಂದಿನಿ ಪ್ರಸನ್ನ ಮೇಡಮ್ ಮೈಸೂರಿನವರು. ಅದು ನನಗೆ ಅನಿಸ್ತು. ಅಲ್ಲಿ ವೇದಿಕೆಯಲ್ಲಿ ಎಲ್ಲರೂ ಹೇಳ್ಕೊಂಡಾಗ ಮತ್ತೆ ಇನ್ನೊಬ್ರು ಹೇಳಿದ್ರು, ನನಗೆ ತುಂಬಾನೇ ಕಾಲ್ ನೋವಿತ್ತು. ಆದ್ರಿಂದ ನನಗೆ ಇಲ್ಲಿ ಮಹತಾರ್ ಫೌಂಡೇಶನ್ ಅಲ್ಲಿ ಸಮಗ್ರ ಸ್ವಾಸ್ಥ್ಯ ಹಬ್ಬಕ್ಕೆ ಬಂದಾಗ ಅವರು ಹೇಳ್ತಾ ಇದ್ರು, ನನ್ನ ಜೊತೆಗೆ ಇವಾಗ ರನ್ನಿಂಗ್ ರೇಸ್ ಯಾರು ಬರ್ತೀರಾ ಬನ್ನಿ, ಈಗ ಅಷ್ಟು ನಾನು ಆಕ್ಟಿವ್ ಆಗಿದ್ದೀನಿ, ಅಲ್ಲಿ ಪಡೆದಿರಂತ ಜ್ಞಾನವನ್ನು ಪಡ್ಕೊಂಡು ಮತ್ತೆ ಮರ್ಮ ಚಿಕಿತ್ಸೆನ ತೆಗೆದುಕೊಂಡು ನಾನು ಅಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು. ಅವರ ಅನುಭವ ಎಲ್ಲ ಹೇಳ್ಕೊಂಡಾಗ ಮತ್ತೆ ಸ್ವಾಮೂತ್ರದ ಬಗ್ಗೆ ಹೇಳ್ಕೊಂಡಾಗ ನಾವು ಯಾಕೆ ಸೇವನೆ ಮಾಡಬಾರ್ದು, ಈ ದೇಹನೇ ದೇವಾಲಯ ಅಂತಂದಾಗೆ ನಮ್ಮಲ್ಲಿ ಬರುವಂತಹ ಮೂತ್ರವನ್ನ ನಾವು ಯಾಕೆ ತೀರ್ಥ ಅಂತ ಅನ್ಕೋಬಾರ್ದು ಅಂತೇಳಿ ನಾನು ಸಹ ಸೇವನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಮಾಸ್ಟರ್ಸ್, ನನ್ನ ಮದುವೆ ಆಗಿ 4-5 ವರ್ಷಗಳಾದ್ರೂ ನನಗೆ ಮಕ್ಕಳು ಫಲ ಸ್ವಲ್ಪ ಬೇಗನೆ ಸಿಗ್ಲಿಲ್ಲ. ಹಂಗಾಗಿ ತುಂಬಾನೇ ಇಂಗ್ಲಿಷ್ ಮೆಡಿಸಿನ್ ಅಂತ ನಾನು ಮೊರೆ ಹೋದೆ, ತುಂಬಾ ಡಾಕ್ಟರ್ಸ್ ಗಳ ಕಡೆಯಿಂದನೂ ಹೋದೆ. ಬಟ್ ಇದು ನನ್ನ ಥರ್ಡ್ ಬೇಬಿ. ಇದು ನನಗೆ ಧ್ಯಾನದಿಂದನೇ ಸಿಕ್ಕಿದೆ ಅಂತ ಹೇಳ್ಕೊಳಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದ್ರೆ ಮಹತಾರ್ ಫೌಂಡೇಶನ್ ಕಡೆಯಿಂದ ನನಗೆ ಸ್ವಾಮೂತ್ರ ಸೇವನೆ ಅನ್ನೋದು ಬಗ್ಗೆ ಪರಿಚಯ ಆಯ್ತು. ಅದನ್ನ ನಾನು ಸೇವನೆ ಮಾಡ್ತಾ ಹೋದೆ. ಅಕ್ಟೋಬರ್ ಅಲ್ಲಿ ನಾನು ತಗೊಳ್ತಾ ಹೋದೆ. ಯಾವ ರೀತಿ ಅಂದ್ರೆ, ಸರ್ ಹೇಳ್ತಾ ಇದ್ರು ಸಾತ್ವಿಕ ಆಹಾರವನ್ನು ಸೇವನೆ ಮಾಡ್ಬೇಕು ಅಂತಂದೇಳಿ. ಅದನ್ನೆಲ್ಲ ನಾನು ಅಳವಡಿಸ್ಕೊಂಡು ಮತ್ತೆ ಸರ್ ಹೇಳ್ದಂಗೆ ಸರ್ ಹೇಳಕ್ಕಿಂತ ಮುಂಚೆನೆ ಸರ್ ಆಕ್ಚುಲಿ ನನಗೆ ಒಂದು ನಮ್ಮ ದೇಹದಲ್ಲಿ ಆಗಿರುವಂತ ಕಲೆಗಳನ್ನು ಸಹ ನಾವು ಇದರಿಂದ ನಾವು ನೋಡ್ಕೋಬಹುದು, ಏನಾದ್ರೂ ಒಂದು ಪರಿವರ್ತನೆ ಮಾಡಬಹುದನ್ನ ನೋಡೋಣ ಅಂತ ಹೇಳಿ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದೆ. ಆ ಕಲೆನೂ ಸಹ ಹೋಗ್ತಾ ಬಂತು. ಅದೇ ರೀತಿ ಒಂದು ಸ್ವಾಮೂತ್ರ ಸೇವನೆಯನ್ನು ನಮ್ಮ ಮನೆಯಲ್ಲೂ ನಾವು ಸಹ ಅಳವಡಿಸ್ಕೊಂಡಿದೀವಿ. ನಮ್ಮ ಅತ್ತೆ ಮಾವ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಒಂದು ಒಕ್ಕಳಿಗೆ ಹಾಕೋಣದಾಗಿರ್ಬೋದು, ಒಂದು ಕಣ್ಣಿಗೆ ಹಾಕೋಣದಾಗಿರ್ಬೋದು, ಇವನ್ನೆಲ್ಲಾನು ಅಳವಡಿಸ್ಕೊಂತ ಬಂದಾಗ ನನಗೆ ಯಾವುದೇ ರೀತಿ ಒಂದು ಇಂಗ್ಲಿಷ್ ಮೆಡಿಸಿನ್ಸ್ ಮೊರೆ ಹೋಗದೆ ನಾನು ನಾರ್ಮಲ್ ಆಗಿ ನನಗೆ ಗರ್ಭ ನಿಲ್ತು. ನನಗೆ ತುಂಬಾ ನನಗೆ ಹೇಳ್ಕೊಳಕ ಅಂದ್ರೆ ನಮ್ಮ ಮನೆಯವ್ರು ಕೇಳ್ತಾ ಇದ್ರು, ಎಷ್ಟೊಂದು ನೀನು ಗ್ಯಾಸ್ಟ್ರಿಕ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ ಅಂತಂದೇಳಿ. ನನಗೆ ಇಷ್ಟೊಂದೆಲ್ಲ ನೀನು ಧ್ಯಾನ ಮಾಡ್ತೀಯಾ, ಇಷ್ಟೊಂದು ಜ್ಯೂಸ್ ಎಲ್ಲ ತಗೊಳ್ತೀಯಾ, ಮಾಡ್ತೀಯಾ, ಇದೆಲ್ಲ ಆದ್ಮೇಲೆ ಆದ್ರೂ ನೀನು ಯಾಕೆ ಅಂತಂದೇಳಿ ಕೇಳಿ ಒಂದು ಹಾಸ್ಪಿಟ್ಲಿಗೆ ಹೋದೆ. ಅವರು ನನಗೆ ಅದ್ರ ಬಗ್ಗೆ ಇದೇ ಇಲ್ಲ. ಯಾಕೆಂದ್ರೆ ನನಗೆ ಒಂದು ಹೆಣ್ಣು ಒಂದು ಗಂಟೆಗಿದೆ, 2 ಇಬ್ರು ಸಾಕಲ್ವಾ ಅನ್ಕೊಂಡು ಒಂದ್ ಮೈಂಡ್ ಈ ತರ ಥಾಟ್ ಇತ್ತಲ್ಲ ನಂಗೆ. ಅದ್ರ ಬಗ್ಗೆ ನನಗೆ ಇದೇ ಇಲ್ಲ, ಜ್ಞಾನನೇ ಇಲ್ಲ. ಹಾಗಾಗಿ ಅಲ್ಲಿ ಹೋದಾಗ ಅವರು ಒಂದು ಟೆಸ್ಟ್ಗೆ ಕೊಟ್ರು, ಅಲ್ಲಿ ಪಾಸಿಟಿವ್ ಅಂತ ಬಂತು. ನಾನು ತಕ್ಷಣಕ್ಕೆ ರಿಯಾಕ್ಷನ್ ಮಾಡಿದ್ದೆ, ತುಂಬಾನೇ ಹ್ಯಾಪಿ, ಖುಷಿ ಫೀಲ್ ಮಾಡಿದೆ. ನಾನು ಯಾವುದೇ ರೀತಿ ಈ 2 ಮಕ್ಕಳು ಹಿಂದೆ ನಾನು ತುಂಬಾನೇ ಟ್ಯಾಬ್ಲೆಟ್ಸ್ ಗಳನ್ನ ತಗೊಂಡು ಇದ್ ಮಾಡಿದೆ. ಬಟ್ ಇದು ಯಾವ್ದು ಟ್ಯಾಬ್ಲೆಟ್ಸ್ ಇಲ್ದಲೆ ಧ್ಯಾನದಿಂದ ನನಗೆ ಮತ್ತೆ ಒಂದು ಸ್ವಾಮೂತ್ರ ಸೇವನೆಯಿಂದ, ಅದೇ ರೀತಿ ಒಂದು ನನ್ನನ್ನ ನಾನು ಇಲ್ಲಿ ಧ್ಯಾನದಲ್ಲಿ ಒಂದು ಯೂನಿವರ್ಸ್ ಕೊಟ್ಟಿರೋಂತ ಕೆಲಸವನ್ನು ನಿಭಾಯಿಸ್ಕೊಂಡು ನಾನು ಇಷ್ಟೆಲ್ಲ ಇದ್ ಮಾಡ್ಕೊಂಡದಕ್ಕೆ ತುಂಬಾನೇ ಖುಷಿ ಆಯ್ತು. ನಾನು ನಮ್ಮ ಮನೆಯವರು ತುಂಬಾ ಖುಷಿ ಪಟ್ರು. ಆ ತಕ್ಷಣಕ್ಕೆ ತಿಳಿಸಿದ್ದು 3ನೇ ವ್ಯಕ್ತಿಗೆ ಅಂದ್ರೆ ನಮ್ಮ ಚಿಕ್ಕಮ್ಮನಿಗೆ. ಅವ್ರಂದ್ರು, ಚಿಕ್ಕಮ್ಮ ನನ್ ಕೈಲಿದ್ದ ಇದು ಸಾಧ್ಯನಾ ಅಂತಂದೇಳಿ. ಇಲ್ಲ, ನಿನ್ ಕೈಲಿದ್ದ ಸಾಧ್ಯ ಆಗಿರೋದಕ್ಕೋಸ್ಕರನೇ ಇದು ನಿನಗೆ ಬಂದಿದೆ, ಅದ್ ನೀನ್ ಅಕ್ಸೆಪ್ಟ್ ಮಾಡ್ಕೊ ಅಂತೇಳಿ. ಅವ್ರಿಗೆ ಮಾತಿಗೆ ನಾನು ಒಪ್ಕೊಂಡು ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ. ಡಾಕ್ಟರ್ ಹೇಳಿದ್ರು, ನಿಮ್ಮ ಮನೆಯಲ್ಲಿ ವಿಚಾರಿಸ್ಕೊಂಡ್ಬಿಟ್ಟು ನೀನು ಬಾ, ಮತ್ತೆ ಟ್ಯಾಬ್ಲೆಟ್ಸ್ ಏನಾದ್ರು ತಗೊಳ್ತೀಯಾ ನೀನು ಅಂತಂದ್ರು. ಹಾಗಾಗಿ ನಮ್ಮ ಮನೆಯಲ್ಲಿ ಬಂದ್ ಕೇಳಿ ನೋಡಿದಾಗ ನಮ್ಮ ಅತ್ತೆಯವರು ಸಹ ಅವ್ರು ಹೇಳಿದ್ರು, ಇದು ಒಂದು ಆಗ್ಲಿ ಬಿಡು, ಏನು ಆಗಲ್ಲ ಅಂತೇಳಿ. ಹಂಗಾಗಿ ನಾನು ಆ ಬಸ್ಸಲ್ಲೇ ಕುತ್ಕೊಂಡಾಗ ತುಂಬಾನೇ ಹ್ಯಾಪಿ ಫೀಲ್ ಮಾಡಿ ನಾನು ಅಲ್ಲೇ ಕನೆಕ್ಟ್ ಆಗಕ್ಕೆ ಪ್ರಯತ್ನ ಪಟ್ಟೆ. ಅಲ್ಲೇ ಧ್ಯಾನಕ್ಕೆ ಕೂತ್ಕೊಂಡೆ. ನಮ್ಮ ಮನೆಯವರು ನಮ್ಮ ಮಕ್ಕಳು ನೋಡ್ಕೊಂತ ಹಣ್ಣು ತಿನ್ಸ್ಕೊಂತ ಪಕ್ಕದಲ್ಲಿ ಇದ್ರು. ನಾನು ಅಲ್ಲೇ ಧ್ಯಾನಕ್ಕೆ ಕೂತ್ಕೊಂಡು ಮುಖದಲ್ಲಿ ಒಂದು ಮಂದಹಾಸ ನಗುವಿನಿಂದ ಮೂಲಕ ಧ್ಯಾನಕ್ಕೆ ನಾನು ಹೋಗ್ಬಿಟ್ಟೆ. ನಾನು ತುಂಬಾನೇ ಖುಷಿಯಿಂದ ನಾನು ಬಂದು ನಮ್ಮ ಮನೆಗೆ ಹೇಳಿದಾಗ ನಮ್ಮ ಅತ್ತೆಯವರು ತುಂಬಾನೇ ಖುಷಿ ಪಟ್ಟು, ಇದು ಯಾವ್ದಾದ್ರೂ ಪರವಾಗಿಲ್ಲ, ಇದೊಂದು ಆಗ್ಲಿ ಅಂತ ಹೇಳಿ ಅವರು ಇದ್ ಮಾಡಿದ್ರು. ಅದೇ ರೀತಿ ಮಾಸ್ಟರ್ಸ್, ಇದೇ ರೀತಿ ದಿನ ಕಳಿತಾ ಬಂದಾಗ ಇಲ್ಲಿ ಮಧ್ಯಾಹ್ನ ವೇದಿಕೆಯಲ್ಲಿ ಸಹ ಒಂದು ನಿರೂಪಣೆ ಮಾಡಕ್ಕೆ ಸರ್ ಒಂದು ಅವಕಾಶ ಕೊಟ್ರು. ಅದನ್ನು ಮಾಡ್ತಾ ಸರ್ ಕೊಟ್ಟಿರುವಂತ ಸಜೆಷನ್ ಏನು, ಯಾವುದೇ ರೀತಿ ಟಾಬ್ಲೆಟ್ಸ್ ಇಲ್ಲ ಮಾಸ್ಟರ್ಸ್. ನನಗೆ ಇವಾಗ 9 ಮಂತ್ಸ್ ರನ್ನಿಂಗ್ ಇದೆ ಮಾಸ್ಟರ್ಸ್. 8 ಮಂತ್ ಕಂಪ್ಲೀಟ್ ಆಗಿ 9 ಮಂತ್ಸ್ ರನ್ನಿಂಗ್ ಇದೆ. ಯಾವುದೇ ರೀತಿ ಟಾಬ್ಲೆಟ್ಸ್ ಇಲ್ಲ, ನನಗೆ ಒಂದು ಟಾನಿಕ್ ಇಲ್ಲ, ಮತ್ತೆ ನಾನು 2 ಸ್ಕ್ಯಾನಿಂಗ್ ಮಾಡಿಸ್ತಿದ್ದೀನಿ ಮಾಸ್ಟರ್ಸ್ ಅಷ್ಟೇ. ಯಾವುದೇ ರೀತಿ ನಾನು ಇಂಗ್ಲಿಷ್ ಮೆಡಿಸಿನ್ ಮೊರೆ ಹೋಗೇ ಇಲ್ಲ. ನಾನು ಸ್ವಾಮೂತ್ರ ಸೇವನೆ ಮಾಡ್ತಿದ್ದೀನಿ, ಜ್ಯೂಸ್ ತಗೊಳ್ತಾ ಇದ್ದೀನಿ, ಡ್ರೈ ಫ್ರೂಟ್ಸ್ ತಿಂತಾ ಇದ್ದೀನಿ,
ತರಕಾರಿ ಸೊಪ್ಪುಗಳನ್ನು ತಿನ್ಕೊಂಡು ಇದೇ ರೀತಿ ನಾನು ಕಾಲವನ್ನು ಕಳೀತಾ ಇದ್ದೀನಿ. ನನಗೆ ರಿಯಾಕ್ಷನ್ಸ್, ನನ್ನ ಮಗುನ ಬೆಳವಣಿಗೆನೂ ತುಂಬಾನೇ ಚೆನ್ನಾಗಿದೆ. 2.5 ಇಂದ 3 kg ತನಕ ವೆಯ್ಟ್ ಇದೆ ಅಂತಂದೇಳಿ ಸಹ ಮೊನ್ನೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಹೇಳಿದ್ರು. ಯಾಕೆಂದ್ರೆ ಮಾಸ್ಟರ್ಸ್, ನಾನು ಆ ಸ್ಕ್ಯಾನಿಂಗ್ ಮಾಡ್ಸಕ್ಕೂ ಹೋಗಕ್ಕೆ ಇಷ್ಟ ಇರ್ಲಿಲ್ಲ. ಆದ್ರೆ ಮುಂದೆ ಒಂದು ದಿನ ಏನಾದ್ರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದಾಗ ಅವ್ರು ಕೇಳ್ತಾರೆ, ಇಷ್ಟು ದಿನ ಇಲ್ದಲೆ ಇವಾಗ ಬಂದಿದೆಯಲ್ಲ ಅಂತ ಹೇಳಿ ಲಾಸ್ಟ್ ಫೈನಲ್. ಅದಕ್ಕೋಸ್ಕರ ಆ ಒಂದು ಮಿಸ್ಟೇಕ್ ನನ್ ಕಡೆಯಿಂದ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೋದೆ. ಹಂಗಾಗಿ ಸ್ಕ್ಯಾನಿಂಗ್ ಬರ್ಕೊಟ್ರು. ಆ ಸ್ಕ್ಯಾನಿಂಗ್ ಅಲ್ಲಿ ಸಹ ಪಾಪು ವೆಯ್ಟ್ ಚೆನ್ನಾಗಿದೆ, ಹೆಲ್ತಿ ಆಗಿದೆ ಅಂತ ಹೇಳಿದ್ರು. ಮತ್ತೆ ಅವ್ರು ಹೇಳ್ತಾರೆ ಬ್ಲಡ್ ಕಡಿಮೆ ಇದೆ ನಿನ್ಗೆ ಅಂತಂದೇಳಿ. ಬಟ್ ನಾನ್ ನಂಬಕ್ ಸಾಧ್ಯನೇ ಇಲ್ಲ. ನನಗೆ ಗೊತ್ತಿದೆ ನಾನ್ ಹೇಗಿದೆ ನನ್ನ ಆರೋಗ್ಯ ಅಂತಂದೇಳಿ. ನಾನು ಮತ್ತೆ ಸರ್ ಹೇಳಿರೋದು ಸಜೆಷನ್ ಮುದ್ರೆಗಳನ್ನು ಸಹ ನಾನು ಮಾಡ್ಕೊಂತ ತುಂಬಾ ಆರೋಗ್ಯವಾಗಿದ್ದೀನಿ ಮಾಸ್ಟರ್ಸ್. ಅದೇ ರೀತಿ ನಾನು 3rd ಫ್ಲೋರ್ ತನಕ ಹತ್ತುತ್ತೀನಿ, ಇಳಿತೀನಿ. ನನಗೆ ಯಾವುದೇ ರೀತಿ ನೋವಿಲ್ಲ, ಏನಿಲ್ಲ, ಆರೋಗ್ಯವಾಗಿದ್ದೀನಿ. ಮತ್ತೆ ನನ್ನ ಈ 2 ಮಕ್ಕಳ ಹಿಂದೆ ಒಂದು 10 ನಿಮಿಷ ಕೆಲಸ ಮಾಡಿದ್ರೆ 10 ನಿಮಿಷ ಹೋಗಿ ಬೆಡ್ಡಿಗೆ ರೆಸ್ಟ್ ಮಾಡ್ಬೇಕಾಗಿತ್ತು. ಬಟ್ ಇವಾಗ ಬೆಳಗ್ಗೆಯಿಂದ ಸಂಜೆ ತನಕ ತುಂಬಾ ಎನರ್ಜೆಟಿಕ್ ಆಗಿ ಮಕ್ಕಳನ್ನ ಶಾಲೆ ಕಳಿಸ್ಕೊಟ್ಟು, ಮನೆಯಲ್ಲಿ ಅತ್ತೆ ಮಾವ ಇದಾರೆ, ಅವ್ರಿಗೆಲ್ಲ ಜ್ಯೂಸು, ಅವ್ರಿಗೆ ಏನೇನು ಆಗುತ್ತೋ ಅಡಿಗೆಯನ್ನ ಎಲ್ಲಾ ಮಾಡ್ಕೊಂತ ಆರೋಗ್ಯವಾಗಿದ್ದೀನಿ ಅಂತ ಹೇಳ್ಕೊಳಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಇದೆಲ್ಲವನ್ನು ನಾನು ಮಹೋತ್ತಾರ್ ಫೌಂಡೇಶನ್ ಇಂದ ಪಡ್ಕೊಂಡಿದ್ದೀನಿ. ಅದೇ ರೀತಿ ನನ್ನ ಚಿಕ್ಕಮ್ಮಂಗೆ ತುಂಬಾನೇ ಗ್ರಾಟಿಟ್ಯೂಡ್ ಹೇಳ್ಬೇಕು ನನಗೆ. ಯಾಕೆಂದ್ರೆ ಧ್ಯಾನವನ್ನು ಪರಿಚಯ ಮಾಡ್ಕೊಟ್ರು. ಇಂಥ ಮಹೋತ್ತಾರ್ ಫೌಂಡೇಶನ್ ಇಂದ ಅದ್ಭುತವಾದ ವೇದಿಕೆಯನ್ನು ನನಗೆ ಪರಿಚಯವನ್ನು ಮಾಡ್ಕೊಟ್ರು. ಅಲ್ಲಿ ಒಂದು ನಿರೂಪಣೆ ಮಾಡ್ತಾ ಒಂದು ಕ್ಲಾಸ್ ಅನ್ನ ನಡೆಸ್ಕೊಳಕ್ಕೆ ನನಗೆ ರಂಗನಾಥ್ ಸರ್ನು ಸಹ ಅವಕಾಶ ಮಾಡ್ಕೊಟ್ರು. ಇವ್ರಿಗೆ ನಾನು ಎಲ್ಲರಿಗೂ ಕೃತಜ್ಞತೆ ತಿಳಿಸಕ್ಕೆ ತುಂಬಾನೇ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಗುರುಜಿ.